ಇತ್ತೀಚಿನ ದಿನಗಳಲ್ಲಿ ಕಣ್ಣಿನ ಸಮಸ್ಯೆ ಸಾಕಷ್ಟು ಕಂಡು ಬರ್ತಾ ಇದೆ. ಅದರಲ್ಲೂ ಸ್ಪೆಷಲಾಗಿ ಮಕ್ಕಳಲ್ಲಿ ಈ ಸಮಸ್ಯೆ ಕಂಡು ಬರ್ತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ಪೆಕ್ಸ್ ಬಂದಿರ್ತವೆ, ಗ್ಲಾಸಸ್ಗಳನ್ನ ಹಾಕ್ಕೊಂಡು ಸ್ಕೂಲ್ಗೆ ಹೋಗ್ತಾರೆ, ಓದೋಕ್ಕಾಗಲ್ಲ. ಕೆಲವೊಬ್ಬರಿಗೆ ತುಂಬ ದೂರದಿಂದ ಅಕ್ಷರಗಳು ಕಾಣಿಸಲ್ಲ. ಈ ಎಲ್ಲ ಸಮಸ್ಯೆಗಳು ಯಾಕೆ ಕಂಡು ಬರ್ತಾ ಇದ್ದಾವೆ? ನಾವೆಲ್ಲ ಡಿಜಿಟಲ್ ಯುಗದಲ್ಲಿ ಇದ್ದೀವಿ ಅಂತ ಹೇಳಿ ಈ ಎಲ್ಲ ಸಮಸ್ಯೆಗಳು ಕಂಡು ಬರ್ತಾ ಇದ್ದಾವ, ಇಲ್ಲ ಆಹಾರದಿಂದ ಈ ಸಮಸ್ಯೆ ಆಗ್ತಾ ಇದೆಯಾ? ಈ ಎಲ್ಲದರ ಬಗ್ಗೆ ಕುರಿತು ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಐ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಸ್ವಾತಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ. ಹಲೋ ಮ್ಯಾಮ್. ನಮಸ್ಕಾರ ಮ್ಯಾಮ್, ಸದ್ಯಕ್ಕೆ ಕಣ್ಣಿನ ಸಮಸ್ಯೆ ಅನ್ನುವಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಒಂದು ಮಿಡಲ್ ಏಜಲ್ಲಿ ಅನ್ನೋದಕ್ಕಿಂತ ಚಿಕ್ಕ ಚಿಕ್ಕ ಮಕ್ಕಳಲ್ಲಿನೇ, ಸೊ ಒಂದು 7 to 15 ಇಯರ್ಸ್ ಒಳಗಡೆ ಇರೋಂಥವ್ರಿಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕೆ ಈ ಪ್ರಾಬ್ಲಮ್ ಕಂಡು ಬರ್ತಾ ಇರೋವಂಥದ್ದು? ಸೊ ಇವಾಗ ನಾವು ನೋಡ್ತಾ ಇರೋದು ಹೆಚ್ಚಿನದಾಗಿ ಮಯೋಪಿಯಾ ಅಂತ ಹೇಳ್ತೀವಿ, ಮೈನಸ್ ನಂಬರ್ ಇರೋದು ದೂರದೃಷ್ಟಿ ದೋಷ. ಸೊ ಅದು ಹೆಚ್ಚಿನದಾಗಿ ಮಕ್ಕಳಲ್ಲಿ ಕಾಣಿಸ್ತಾ ಇರೋದು. ಅದರದ್ದು ಮುಖ್ಯ ಕಾರಣ ಜೀವನ ಶೈಲಿ, ಲೈಫ್ ಸ್ಟೈಲಿಂದ. ಸೊ ಜೀವನ ಶೈಲಿಲಿ ಏನು ಬರುತ್ತೆ, ಒಂದು ಗ್ಯಾಜೆಟ್ ಯೂಸೇಜ್, ಫೋನ್ ಬಳಕೆ ಆಗಲಿ, ಇದ್ರದ್ದು ಟ್ಯಾಬು, ಇದು ಎಜುಕೇಷನ್ ಕೂಡ ಎಲ್ಲ ಆನ್ಲೈನ್ ಕ್ಲಾಸಸ್ಸು ಅದೆಲ್ಲ ಇದ್ದಾಗ ಏನಾಗುತ್ತೆ, ಇವಾಗ ಚಿಕ್ಕ ಮಕ್ಕಳು ಹುಟ್ಟಿ 1-2 ವರ್ಷ 1 ವರ್ಷ ಇರೋ ಮಕ್ಕಳಿಗೇ ಊಟ ಮಾಡ್ತಿಲ್ಲ ಅಂದರೆ ಮಕ್ಕಳಿಗೆ ಸುಲಭ ಉಪಾಯ ಏನು, ಫೋನು ಎದುರುಗಡೆ ಇಟ್ಟರೆ ಊಟ ಮಾಡಿಸ್ಲಿಕ್ಕಾಗತ್ತೆ ಅಂತ. ಸೊ ಅಲ್ಲಿಂದ ಶುರು ಆದರೆ ಮಕ್ಕಳಿಗೆ ಎಲ್ಲೂ ತರಲೆ ಮಾಡಲ್ಲ, ಒಂದು ಕಡೆ ಕೂತಿರ್ತಾರೆ ಅಂತ ಹೇಳಿ ಶುರು ಆಗೋದು. ಅದು ಅಲ್ಲಿಂದ ಒಂಥರ ಅಭ್ಯಾಸ ಆಗಿ ಹೋಗುತ್ತೆ ಮಕ್ಕಳಿಗೆ. ಏನೇ ಇದ್ರೂ ಮೊಬೈಲ್ ಕೊಟ್ಟರೆ ಒಂದು ಕಡೆ ಇರ್ತಾರೆ ಅಂತ. ಹಾಗೆ ಶುರು ಆಗೋದು ಜಾಸ್ತಿ ಆಗ್ತಾ ಮುಂದೆ ಸ್ಕೂಲ್ ಶುರು ಆದಮೇಲೆ ಪ್ರಾಜೆಕ್ಟ್ಗೆ ಇದಕ್ಕೆ ಅನ್ನೋದಕ್ಕೆ ಕೂಡ ಮತ್ತು ಸ್ಕ್ರೀನ್ ಕೂಡ ಅದರಲ್ಲಿ ಕೂಡ ಇನ್ವಾಲ್ವ್ಡ್ ಇದೆ. ಹಾಗಿದ್ದಾಗ ಹತ್ತಿರದ್ದು ಕೆಲಸ ತುಂಬ ಕಂಟಿನ್ಯೂಸ್ ಮಾಡಿದಾಗ ಏನಾಗುತ್ತೆ, ಕಣ್ಣಲ್ಲಿ ದೂರದೃಷ್ಟಿ ದೋಷ ಬರೋ ಚಾನ್ಸ್ ತುಂಬ ಜಾಸ್ತಿ. ಯಾವ ಮಕ್ಕಳು ದಿನದಲ್ಲಿ 2-4 ಗಂಟೆ ಹೊತ್ತು ಸ್ಕ್ರೀನ್ನ ನೋಡ್ತಾರೆ, ಅವರಲ್ಲಿ ದೃಷ್ಟಿದೋಷ ಬರೋ ಚಾನ್ಸು 2-3 ಪಟ್ಟು ಜಾಸ್ತಿ. ಯಾವ ಮಕ್ಕಳು ಹೊರಗಡೆ ಆಟ ಆಡ್ತಾರೆ, ಔಟ್ಡೋರ್ಸ್ ಆಡ್ತಾರೆ, ಅಂಥವರಲ್ಲಿ ಆ ಚಾನ್ಸು 2 ಪಟ್ಟು ಕಮ್ಮಿ ಇರುತ್ತೆ. ಓಕೆ, ಸೊ ಲೈಫ್ ಸ್ಟೈಲಲ್ಲಿ ಮೇನ್ ಅದೇ, ಮಕ್ಕಳು ಹೊರಗಡೆ ಆಟ ಆಡೋದು ಕಮ್ಮಿ ಆಗ್ತದೆ, ಗ್ಯಾಜೆಟ್ ಯೂಸೇಜ್ ಜಾಸ್ತಿ ಆಗ್ತದೆ. ಗ್ಯಾಜೆಟ್ ಯೂಸೇಜನ್ನು ಕಮ್ಮಿ ಮಾಡೋಕ್ಕಂತೂ ಅಸಾಧ್ಯ. ಬಿಕಾಸ್ ಆಫ್ ಎಲ್ಲವ ನೀವು ಹೇಳಿದ್ರೆ ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು, ಬೇರೆಲ್ಲೂ ಈಗ ಕಂಪ್ಯೂಟ್ರ್ ವರ್ಕ್ನೂ ಸಹ ಮಾಡ್ತಾ ಇರ್ತಾರೆ, ಅಂದರೆ ಕಂಪ್ಯೂಟರ್ ಯೂಸ್ ಮಾಡ್ತಾರೆ, ಅಥವಾ ಇನ್ನು ಏನೇನೆಲ್ಲ ಈ ಗ್ಯಾಜೆಟ್ಗಳನ್ನು ಬಳಕೆ ಮಾಡ್ತಾರಲ್ವ, ಇದಕ್ಕೆ ಪರ್ಯಾಯವಾಗಿ ಬೇರೆ ಮಾರ್ಗನೇ ಇಲ್ವಾ? ಅಥವಾ ಕಣ್ಣಿಗೆ ಈಗ ಕೆಲವೊಬ್ಬರಿಗೆ ಸ್ಪೆಕ್ಸ್ ಬರ್ದೇ ಸೇಫ್ಟಿಗೋಸ್ಕರ ಅಂತ ಗ್ಲಾಸಸ್ಸನ್ನು ಯೂಸ್ ಮಾಡ್ಬೋದು. ಹಾಗಿದ್ರೆ ಮಕ್ಕಳು ಯೂಸ್ ಮಾಡೋದಾದರೆ ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು? ಏನಾದರೂ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇಂತಿಷ್ಟೇ ನಂಬರ್ಸಲ್ಲಿ ಏನಾದರೂ ಸಿಗುತ್ತಾ, ಹೇಗೆ ಮ್ಯಾಮ್? ಆ ಥರ ಇಲ್ಲ, ಅದು ಆ್ಯಕ್ಚುಲಿ ಮಿಸ್ಕನ್ಸೆಪ್ಷನ್. ಇವಾಗಿರೋದು ಬ್ಲೂ ರೇ ಗ್ಲಾಸಸ್ ಹಾಕಿದ್ರೆ ಗ್ಲಾಸ್ ನಂಬರ್ ಬರಲ್ಲ ಆ ಥರ ಅನ್ನೋದು ಇಲ್ಲ, ಮಕ್ಕಳಲ್ಲಿ ಅದು ಅನ್ವಯ ಆಗೋದಿಲ್ಲ. ಓಕೆ, ಸೊ ಮಕ್ಕಳಲ್ಲಿ ಆ್ಯಕ್ಚುಲಿ ಅರ್ಥ ಆಗುತ್ತೆ, ಪೂರ್ತಿ ಗ್ಯಾಜೆಟು ಇಲ್ಲದೇ ಇರೋ ಥರ ಬೆಳೆಸೋದಕ್ಕೆ ಆಗೋದಿಲ್ಲ. ಬಟ್ ಯಾವುದನ್ನು ಅವಾಯ್ಡ್ ಮಾಡ್ಬೋದು ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಗ್ಯಾಜೆಟ್ಸಲ್ಲಿ ಕೂಡ ಇವಾಗ ಪ್ರಾಜೆಕ್ಟಿಗೆ ಬೇಕು, ಸ್ಕೂಲ್ ಇದಕ್ಕೆ ಬೇಕು ಅಂತಿದ್ದಾಗ ದೊಡ್ಡ ಸ್ಕ್ರೀನು, ಸೊ ಕಂಪ್ಯೂಟ್ರು ಇಲ್ಲ ಲ್ಯಾಪ್ಟಾಪಲ್ಲಿದ್ದರೆ ಬೆಟರು, ಇಲ್ಲ ಆನ್ಲೈನ್ ಕ್ಲಾಸಸ್ನೇ ಕೂಡ ಟಿ ವಿಯಲ್ಲಿ ಹಾಕ್ಕೊಂಡು ಬೇಕಿದ್ರೆ ನೋಡೋದಿದ್ರೆ ಆ ಥರ, ಇಲ್ಲ ಆಫ್ಲೈನ್ ಇದ್ದಷ್ಟು ಒಳ್ಳೆಯದು. ಓದೋದನ್ನೇ ಪುಸ್ತಕದಲ್ಲಿ ಓದೋದು PDF-ಗಿಂತ, ಇಲ್ಲ ಅದನ್ನೇ ಪ್ರಿಂಟೌಟ್ ತಕ್ಕೊಂಡು ಓದೋದು, ಸ್ಮಾಲ್ ಚೇಂಜಸ್. ಮತ್ತು ಅದ್ರ ಜೊತೆ ಬ್ಯಾಲೆನ್ಸ್ಡಾಗಿ ಹೊರಗಡೆ ಕೂಡ ಆಟ ಆಡೋದನ್ನು ಪ್ರೋತ್ಸಾಹಿಸಬೇಕು. ಸೊ ಅದು ಕಷ್ಟ ಹೌದು, ಆದರೆ ಇಂಪಾಸಿಬಲ್ ಅಲ್ಲ. ಸೊ ಅದಕ್ಕೆ ಎಲ್ಲ ಮನೇಲಿರೋರು ಎಲ್ಲರಿಂದನೂ ಸಪೋರ್ಟ್ ಬೇಕಾಗತ್ತೆ. ಈಗ ಮನೆಯಲ್ಲಿ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಮಕ್ಳನ್ನ ನೋಡ್ಕೊಳ್ಳೋದು ಗ್ರ್ಯಾಂಡ್ ಪೇರೆಂಟ್ಸ್ ನೋಡ್ಕೊತಿರ್ತಾರೆ, ಅವರಿಗೆ ಮಕ್ಳ ಹಿಂದೆ ಓಡಾಡೋದು ಕಷ್ಟ ಆಗುತ್ತೆ. ಸೊ ಮನೇಲಿ ಅವ್ರದ್ದು ಫೋನ್ನೇ ಮಕ್ಕಳು ಕೊಡೋದಿರುತ್ತೆ. ಸೊ ಆ ಥರ ಇದ್ದವಾಗ ಅವರಿಗೆ ಸಹ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಅರ್ಥ ಮಾಡಿಸ್ಬೇಕು, ಹೀಗೆ ಇದರಿಂದ ತೊಂದರೆ ಆಗೋದಿರುತ್ತೆ, ಸೊ ಅದನ್ನು ಆದಷ್ಟು ಕಮ್ಮಿ ಮಾಡಬೇಕು ಅಂತ ಹೇಳಿ, ಸೊ ಹಾಗೆ ಮಾಡಬೇಕಾಗತ್ತೆ. ಮ್ಯಾಮ್, ಈಗ ಡಿವೈಸನ್ನು ಎಷ್ಟು ಜನ ಪೇರೆಂಟ್ಸ್ ಹೇಳ್ತಾರೆ, ನನ್ನ ಮಕ್ಕಳಿಗೆ ನಾನು ಫೋನ್ ಕೊಡಲ್ಲ, ಬಟ್ ಫೋನ್ ಯೂಸ್ ಮಾಡಲ್ಲ, ಆದರೂ ಸಹ ಅವರಿಗೆ ಸರಿಯಾಗಿ ಅಕ್ಷರಗಳು ಕಾಣಿಸಲ್ಲ, ಕ್ಲಿಯರಾಗಿ ಕಾಣಿಸಲ್ಲ, ಆಮೇಲೆ ದೂರದೃಷ್ಟಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಬಟ್ ಈ ಫೋನು, ಈ ಸ್ಮಾರ್ಟ್ ಫೋನ್ಸ್ಗಳು ಇದು ಎಲ್ಲವನ್ನ ಬಿಟ್ಟರೂ ಸಹ ಸಮಸ್ಯೆಗಳಿರ್ತವೆ. ಯಾವ ಕಾರಣಕ್ಕಿರ್ಬೋದು ಅಂತ? ಅದರಲ್ಲಿ ಅದೇ ಈ ಮಯೋಪಿಯಾ ಮೇಜರ್ ಕಾರಣ ಜೀವನ ಶೈಲಿ, ಸ್ಕ್ರೀನ್ ಡಿವೈಸ್ ಇದ್ರೂ ಅದು ಒಂದೇ ಕಾರಣದಿಂದ ಅಲ್ಲ, ಮಲ್ಟಿಫ್ಯಾಕ್ಟೋರಿಯಲ್ ಅಂತೀವಿ, ಎಲ್ಲ ಕಾರಣದಿಂದ ಇರುತ್ತೆ. ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇದ್ದರೆ, ತಂದೆ ತಾಯಿಯಲ್ಲಿ ಯಾರಿಗಾದರೂ ಇದ್ದರೆ ಬರೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಸಲ ತಂದೆ ತಾಯಿಯಲ್ಲೂ ಇರೋದಿಲ್ಲ, ಲೈಫ್ ಸ್ಟೈಲು ಚೆನ್ನಾಗಿರುತ್ತೆ, ಆದರೂ ಬರೋ ರಿಸ್ಕ್ ಇರುತ್ತೆ. ಜನ್ರೇಷನ್ ವೈಸ್ ಮೈನಸ್ ನಂಬರ್ ಬರ್ತಿರೋ ರಿಸ್ಕು ಜಾಸ್ತಿ ಇದೆ. 2050 ಅರ್ಧ ಪಾಪ್ಯುಲೇಷನ್ ಜನರಿಗೆ ಗ್ಲಾಸ್ ನಂಬರ್ ಇರೋ ಪ್ರೆಡಿಕ್ಷನ್ ಇದೆ ಇವಾಗಿರೋ ಥರ. ಮತ್ತು ಕೆಲವೊಂದು ಸಲ ಬರೀ ಮೈನಸ್ ನಂಬರ್ ಇರಲ್ಲ, ಸಿಲಿಂಡರ್ ನಂಬರ್ ಇರೋದಿರುತ್ತೆ, ಹುಟ್ಟಿದಾಗಿಂದ ಬರೋ ಚಾನ್ಸಸ್ ಇರುತ್ತೆ.
ಪ್ರೀಟರ್ಮ್ ಹುಟ್ಟಿರ್ತಾರೆ, ತಿಂಗಳು ತುಂಬ ಮುಂಚೆನೇ ಹುಟ್ಟಿರೋ ಮಕ್ಕಳು, ಅಂಥವರಲ್ಲಿ ಮತ್ತು ಗ್ಲಾಸ್ ನಂಬರ್ ಬರೋ ರಿಸ್ಕು ಎಲ್ಲ ಇರೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಂದು ಸಲ ಕಣ್ಣಿನ ಅಲರ್ಜಿ ಇದ್ದಾಗ ಅದ್ರ ಜೊತೆಗೆ ಗ್ಲಾಸ್ ನಂಬರ್ ಕೂಡ ಬರೋ ರಿಸ್ಕ್ ಇರುತ್ತೆ. ಸೊ ಇಟ್ ಇಸ್ ತುಂಬ ಕಾರಣದಿಂದ ಇರುತ್ತೆ, ಬಟ್ ಮೇಜರ್ ಇಸ್ ಸ್ಕ್ರೀನ್ ಟೈಮ್. ಈಗ ಕಣ್ಣಿನ ಸಮಸ್ಯೆಗೆ ಆಹಾರ ವ್ಯವಸ್ಥೆಯೂ ಎಲ್ಲೋ ಒಂದು ರೀತಿಯಲ್ಲಿ ಅದಕ್ಕೆ ಪಾರ್ಟಾಗಿ ಕಾಣಿಸುತ್ತಾ? ಆಹಾರ ವ್ಯವಸ್ಥೆಯನ್ನು ಸಹ ಅಂದರೆ ಕಣ್ಣಿನ ಸಮಸ್ಯೆಗಳು ಏನು ಬರುತ್ತಲ್ಲ ಅದಕ್ಕೆ ಆಹಾರದ ವ್ಯವಸ್ಥೆಯಲ್ಲೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸಹ ಅದು ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ ಅಂತ? ಗ್ಲಾಸ್ ನಂಬರಲ್ಲಿ ಅಷ್ಟೊಂದಾಗಿ ಇಂಪ್ಯಾಕ್ಟ್ ಇರಲ್ಲ, ಬಟ್ ಅಲರ್ಜಿ ಏನು ನೋಡ್ತೀವಿ, ಸ್ಪೆಷಲಿ ಕಣ್ಣಿನ ಅಲರ್ಜಿ ಇರೋ ಮಕ್ಕಳು ಇಲ್ಲ ಬಾಡಿಲಿ ಅಲರ್ಜಿ ಇರೋ ಮಕ್ಕಳಲ್ಲಿ ಕೂಡ ಅವ್ರದ್ದು ಡ್ರಾಸ್ಟಿಕ್ಕಾಗಿ ಡಯೆಟ್ಟು ಚೆನ್ನಾಗಿರೋದಿಲ್ಲ. ಸೊ ಹೆಲ್ದಿ ಫುಡ್ಡು, ಫ್ರೂಟ್ಸ್, ವೆಜಿಟೇಬಲ್ಸ್ ತುಂಬಾ ಕಮ್ಮಿ ಇರುತ್ತೆ ಅವ್ರದ್ದು ಇಂಟೇಕಲ್ಲಿ, ಜಂಕ್ ಫುಡ್ ಜಾಸ್ತಿ ಇರುತ್ತೆ. ಸೊ ಹಾಗಿದ್ದಾಗ ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನು ಬಾಡಿಗೆ ಬೇಕಾಗಿರುತ್ತೆ ಇಮ್ಯುನಿಟಿ ಡೆವಲಪ್ಮೆಂಟ್ ಮಾಡೋದಕ್ಕೆ, ಸೊ ಅದು ಇಲ್ಲದೆ ಇರೋ ಕಾರಣದಿಂದ ಅಲರ್ಜಿ ನೋಡೋದು ನ್ಯೂಟ್ರಿಷನ್ನಿಂದ ತುಂಬ ರಿಲೇಟೆಡ್ ಇರುತ್ತೆ. ಯಾರ್ದು ನ್ಯೂಟ್ರಿಷನ್ ಬ್ಯಾಲೆನ್ಸ್ಡ್ ಆಗಿರಲ್ಲ ಅಂಥವರಲ್ಲಿ ಕಣ್ಣಿನ ಅಲರ್ಜಿ ಕಾಣಿಸೋದು ಜಾಸ್ತಿ ಇರುತ್ತೆ. ಮ್ಯಾಮ್, ಈಗ ಸದ್ಯಕ್ಕೆ ಏನು ಮಾಡ್ತಾರೆ ಮಕ್ಕಳು ಅಂತಂದರೆ ಬಿಸಿಲಲ್ಲಿ ಓಡಾಡ್ತಾರೆ. ಸೊ ಆಟ ಆಡೋಕ್ಕೆ ಹೋಗಿರ್ತಾರೆ, ಬಿಸಿಲಿಗೆ ಕಣ್ಣಲ್ಲಿ ನೀರು ಬರುತ್ತೆ ಅಂತಾರೆ. ಅದಕ್ಕೆ ಏನು ಮಾಡ್ತಾರೆ, ಏನು ಮಾಡಬೇಕು ಅನ್ನುವಂಥದ್ದು ಒಂದು. ಇನ್ನೊಂದು ಕಣ್ಣಲ್ಲಿ ಧೂಳು ಬೀಳುತ್ತೆ, ಇದಕ್ಕೆಲ್ಲನೂ ಸಹ ಇದೆಲ್ಲವೂ ಸಹ ಪಾರ್ಟ್ ಆಫ್ ಗ್ಲಾಸ್ ಬರೋದಕ್ಕೆ ಏನಾದರೂ ಪಾರ್ಟ್ ಆಫ್ ಪ್ರಾಬ್ಲಮ್ ಅಂತ ಅನಿಸುತ್ತಾ, ಹೇಗೆ ಮ್ಯಾಮ್? ಗ್ಲಾಸ್ ನಂಬರ್ಗೆ ರಿಲೇಟೆಡ್ ಇರಲ್ಲ, ಅಲರ್ಜಿಗೆ ರಿಲೇಟೆಡ್ ಇರೋದಿರುತ್ತೆ. ಸೊ ನೀರು ಬರೋದು ಇದು ಕೂಡ ಹೈಡ್ರೇಷನ್ ಎಷ್ಟು ಮೇಂಟೈನ್ ಮಾಡ್ತೀವಿ, ಇಮ್ಯುನಿಟಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಕಣ್ಣಲ್ಲಿ ಬಿಸಿಲಿಗೆ ಹೋದಾಗ ಧೂಳಿಗೆ ರಿಯಾಕ್ಷನ್ ಆಗೋದು ಚಾನ್ಸಸ್ ಕೂಡ ಕಮ್ಮಿ ಇರುತ್ತೆ. ತೀರಾ ಮಕ್ಕಳು ಧೂಳಲ್ಲೆಲ್ಲ ಆಟಾಡ್ತಾರೆ ಅಂತಿದ್ದಾಗ ಪ್ರೊಟೆಕ್ಷನ್ ಗ್ಲಾಸಸ್ ಹಾಕೊಳ್ಳೋದು ಯಾವಾಗಲೂ ಉತ್ತಮ, ಯಾಕಂದರೆ ಅವ್ರದ್ದು ಇಮ್ಯುನಿಟಿ ಇನ್ನೂ ಡೆವಲಪ್ ಆಗ್ತಾ ಇರುತ್ತೆ. ಸೊ ಅದು ಬೆಂಗಳೂರು ಅಂಥ ಜಾಗದಲ್ಲೆಲ್ಲ ನೋಡಿದ್ರೆ ಎಲ್ಲ ಕಡೆ ಧೂಳು, ಸಿಮೆಂಟು, ಕನ್ಸ್ಟ್ರಕ್ಷನು ನಡೀತಾನೆ ಇರುತ್ತೆ. ಸೊ ಆಚೆ ಕಡೆ ಹೋಗಿ ಬಂದರೆ ಒಂದು ಪಕ್ಕದ ರೋಡಿಗೆ ಹೋಗಿ ಬಂದ್ರೇ ಎಷ್ಟು ಡಸ್ಟು ಇದೆಲ್ಲ ಎಕ್ಸ್ಪೋಜರ್ ಇರುತ್ತೆ. ಸೊ ಮಕ್ಕಳಲ್ಲಿ ಸ್ಪೆಷಲಿ ಪ್ರೊಟೆಕ್ಟಿವ್ ಪ್ಲೇನ್ ಗ್ಲಾಸ್ ಹಾಕಿದ್ರೆ ಆ ಥರ ರಿಯಾಕ್ಷನ್ ಆಗೋದು, ನೀರು ಬರೋದು, ಇರಿಟೇಷನ್ ಆಗೋದು ಚಾನ್ಸಸ್ ಕಮ್ಮಿ ಇರುತ್ತೆ. ಮ್ಯಾಮ್, ಕ್ಲೈಮೇಟ್ ಚೇಂಜ್ ಆದಾಗ ಏನಾದರೂ ಕಣ್ಮೇಲೆ ಎಫೆಕ್ಟ್ ಆಗುತ್ತಾ ಮಕ್ಕಳು? ಅದೇ ಅಲರ್ಜಿ ಅನ್ನೋದು ಸಾಮಾನ್ಯವಾಗಿ ಚೇಂಜ್ ಆಫ್ ಸೀಸನ್ ಯಾವಾಗಿರುತ್ತೆ, ಈಗ ಚಳಿಗಾಲದಿಂದ ಬೇಸಿಗೆಗಾಲ ಬರೋ ಟೈಮು, ಆಮೇಲೆ ಬೇಸಿಗೆಗಾಲದಿಂದ ಮಳೆಗಾಲ, ಚೇಂಜ್ ಆಫ್ ಸೀಸನ್ ಟೈಮಲ್ಲಿ ಅಲರ್ಜಿ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಸೀಸ್ನಲ್ ಅಲರ್ಜೀಸ್ ಅಂತ ಏನು ಹೇಳ್ತೀವಿ ಅದು ಆ ಟೈಮಲ್ಲಿ ಕಾಣಿಸ್ಕೊಳ್ಳಿ. ಮ್ಯಾಮ್, ಲಾಸ್ಟ್ ಕ್ವೆಶನ್ ಏನಂತಂದರೆ, ತುಂಬ ಜನ ತಂದೆ ತಾಯಿಗಳು ಏನು ಅಂದ್ಕೊಳ್ತಾರೆ, ಚಿಕ್ಕ ಮಕ್ಕಳಿಗೆ, ಈಗ ನನ್ನ ಮಗು ಚಿಕ್ಕದಿದೆ ಆಗಲೇ ಸ್ಪೆಕ್ಟ್ ಬಂದುಬಿಟ್ರೆ ಮುಂದೆ ಏಜ್ ಆಗ್ತಾ ಹೋದಂಗೆ ದೃಷ್ಟಿ ಇದು ಕಡಿಮೆ ಆಗುತ್ತೆ, ಪವರ್ ಕಮ್ಮಿ ಆಗುತ್ತೆ ಕಣ್ಣದು, ಮುಂದೆ ವಯಸ್ಸಾದಂಗೆ ನನ್ನ ಮಗಳಿಗೆ ಕಣ್ಣು ಹೊರಟೋಗುತ್ತೆ. ಈ ಒಂದು ಭಯ ತುಂಬ ಜನ ತಂದೆ ತಾಯಿಯಲ್ಲಿದೆ. ಅದಕ್ಕೆ ತಾವೇನು ಹೇಳ್ತೀರಾ? ಅಥವಾ ಈಗ ಚಿಕ್ಕ ಮಕ್ಕಳಲ್ಲಿ ಅದೇ ನಂಬರ್ಸ್ ಬರೋದ್ರಿಂದ ಮುಂದೆ ಸಮಸ್ಯೆ ಖಂಡಿತವಾಗ್ಲೂ ಆಗುತ್ತಾ, ಹೇಗೆ? ಅದು ಯಾವ ಥರದ ನಂಬರ್ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಮೈನಸ್ ನಂಬರ್ ಇದ್ದಲ್ಲಿ ಬೆಳವಣಿಗೆ ಆಗುವಾಗ ನಂಬರ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ, ಸ್ಪೆಷಲಿ ಲೈಫ್ ಸ್ಟೈಲ್ ಇನ್ನೂ ಚೇಂಜಸ್ ಮಾಡ್ಕೊಂಡಿಲ್ಲ ಅಂತ ಇದ್ದಾಗ. ಹಾಗಂತಿದ್ದ ಕಾರಣದಿಂದ ಭಯ ಪಟ್ಕೊಂಡು ಟೆನ್ಷನ್ ತಗೊಳ್ಳೋವಂಥದ್ದಲ್ಲ. ನಂಬರ್ ಇನ್ಕ್ರೀಸ್ ಆಗೋದನ್ನು ಕಂಟ್ರೋಲ್ಗೆ ತರೋದಕ್ಕೆ ಕೂಡ ಡ್ರಾಪ್ಸ್ ಆಗಲಿ, ಸ್ಪೆಷಲ್ ಕನ್ನಡಕಗಳ ಟ್ರೀಟ್ಮೆಂಟ್ ಮುಖಾಂತರ ಅವೆಲ್ಲ ಇದೆ. ಸೊ ಮೇನ್ ಏನು ಮಾಡಬೇಕು, ತೊಂದರೆ ಇರಲಿ ಬಿಡಲಿ ಎಲ್ಲ ಮಕ್ಕಳಿಗೂ 3 ವರ್ಷದ ವಯಸ್ಸಿಗೆ ಸ್ಕ್ರೀನ್ ಮಾಡಬೇಕು, ಚೆಕ್ ಮಾಡಿಸ್ಬೇಕು. ಸೊ ಏನು ಕಂಪ್ಲೇಂಟ್ ಮಾಡೋದಿಲ್ಲ ಆ ವಯಸ್ಸಲ್ಲಿ ಮಕ್ಕಳು ಕಂಪ್ಲೇಂಟ್ ಮಾಡಲ್ಲ. ಸ್ಕೂಲಿಂದ ಟೀಚರ್ ಹೇಳೋ ತನಕ ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಚೆಕ್ ಮಾಡಿಸಿ ತೊಂದರೆ ಇದ್ದಲ್ಲಿ ಡಾಕ್ಟ್ರು ಯಾವಾಗ ಬರಲಿಕ್ಕೆ ಹೇಳಿರ್ತಾರೆ ಫಾಲೋ ಅಪ್ಪಲ್ಲಿ ಇರಬೇಕಾಗತ್ತೆ. ಫಾಲೋ ಅಪ್ಪಲ್ಲಿದ್ದಾಗ ಇದು ಹೆಚ್ಚು ಕಮ್ಮಿ ಆ ಥರ ಕಣ್ಣು ಕುರುಡಾಗೋ ಥರ ಸಮಸ್ಯೆ ಹೆಚ್ಚಿನದಾಗಿ ಇರೋದಿಲ್ಲ. ಕೊನೆಯದಾಗಿ ತಂದೆ ತಾಯಿಗಳಿಗೆ ಮಕ್ಕಳನ್ನು ಈ ವಿಚಾರದಲ್ಲಿ ನೋಡ್ಕೊಳ್ಳೋದಾದರೆ ತಾವೇನು ಹೇಳ್ತೀರ? ಮೇನ್ ಅದೇ, ಆದಷ್ಟು ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡಿ ಹೊರಗಡೆ ಆಟ ಆಡಲಿಕ್ಕೆ ಪ್ರೋತ್ಸಾಹಿಸಿ ಮಕ್ಕಳನ್ನು. ಅವ್ರ ಜೊತೆ ನೀವು ಹೇಗೆ ಇರ್ತೀರಾ ಮನೆಯಲ್ಲಿ, ನೀವು ಫೋನ್ ಇಟ್ಕೊಂಡು ಮಕ್ಳಿಗೆ ಮಾತ್ರ ನೋಡಬೇಡಿ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಅವರು ನೋಡಿ ಕಲಿತಾರೆ ಮಕ್ಕಳನ್ನ. ಸೊ ಅವ್ರ ಜೊತೆ ಇದ್ದಾವಾಗ ಆದಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಮನೆಯಲ್ಲಿ ಎಲ್ಲರಿಗೂ ಏನಕ್ಕೆ ಹೇಳ್ತಾ ಇದ್ದೀವಿ ಅನ್ನೋದು ಮನೇಲಿ ದೊಡ್ಡವರು ಕೂಡ ಅರ್ಥ ಮಾಡಿಕೊಂಡು ಫ್ಯಾಮಿಲಿ ಟುಗೆದರ್ ಆಗಿದ್ದರೆ ಸ್ಕೂಲು ಎಲ್ಲ ಕಡೆಯಿಂದ ಒಮ್ಮತವಾಗಿ ಮಕ್ಕಳ ಬೆಳವಣಿಗೆಯಲ್ಲಿ ಪ್ರೋತ್ಸಾಹಿಸಬೇಕು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಇದಿಷ್ಟು ಮಕ್ಕಳ ಕಣ್ಣಿನ ವಿಚಾರವಾಗಿ ಡಾಕ್ಟರ್ ಸ್ವಾತಿ ಅವರು ಹೇಳಿರುವಂಥದ್ದು. ಯಾಕಂತಂದರೆ ಮಕ್ಕಳನ್ನ ಯಾವ ರೀತಿಯಾಗಿ ನಾವು ನೋಡ್ಕೋತೀವಿ, ಜೊತೆಗೆ ಜೀವನ ಶೈಲಿಯೂ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದನ್ನು ಅವರು ತಿಳಿಸ್ಕೊಟ್ರು. ಇನ್ನಷ್ಟು ವಿಚಾರವಾಗಿ, ಹೆಲ್ತ್ ವಿಚಾರವಾಗಿ, ಜೊತೆಗೆ ಹೆಲ್ತ್ ಟಿಪ್ಸ್ಗಳಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವ ಹೆಲ್ತ್.